ನಾವು ನಿನ್ನೆ ಬಸವನಗುಡಿದಾಗಿರೋ ಫೇಮಸ್ ಟೆಂಪಲ್ ಗಳಿಗೆ ಹೋಗಿದ್ದೆ ನೋಡಿ. ಸೊ ಗೈಸ್ ಆ ವಿಡಿಯೋದು ಇದು ಸೆಕೆಂಡ್ ಪಾರ್ಟ್ ಅದ ನೋಡಿ. ನೀವು ಫಸ್ಟ್ ಪಾರ್ಟ್ ನೋಡಿಲ್ಲ ಅಂದ್ರೆ ಪಟ್ ಅಂತ ಹೋಗಿ ನೋಡ್ಕೊಂಬ. ಸೊ ಗೈಸ್ ನೆಕ್ಸ್ಟ್ ನಾವು ಬಂದಿದ್ದು ಶ್ರೀ ಆಳದ ಮರ ಗುರಪ್ಪ ಸ್ವಾಮಿ ದೇವಸ್ಥಾನ ನಮಗ್ ಹೊರಗಿನ ನೋಡಿದ್ಮೇಲೆ ಒಳಗೆ ಹೋಗ್ಬೇಕು ಅನ್ಸುತ್ತೆ ನೋಡ್ರಿ. ಗೈಸ್ ದೇವಸ್ಥಾನದ ಹೆಸರು ಕೇಳಿದ್ರೆ ನಿಮಗೆ ಗೊತ್ತಾಗಿರ್ಬೋದು, ಇದು ಆಳದ ಮರ ದೇವಸ್ಥಾನ ಅದ. ಸೊ ಈ ದೇವಸ್ಥಾನದ ಬಗ್ಗೆ ಅಲ್ಲಿರೋ ಪೂಜಾರಿ ಅಂದ್ರೆ ಅಲ್ಲಿಂದ ಸ್ವಾಮಿಗಳಿಗೆ ನಾವು ಮಾತಾಡ್ದೆ ನೋಡಿ. ಈ ದೇವಸ್ಥಾನದಾಗ ಶ್ರೀ ಆದಿಶಕ್ತಿ ಯಲ್ಲಮ್ಮ ದೇವಿ ಇದು ಪವಾಡ ಅದ. ಇವರು ಇಲ್ಲಿ ಸುಮಾರು 13 ವರ್ಷದಿಂದ ಸೇವಾ ಮಾಡ್ಕೊತ ಹೊಂಟ್ರಂತ ನೋಡ್ರಿ. ಇಲ್ಲಿರ ಮರ 2001ದಾಗ ಹಚ್ಚಿರಂತ್ರಿ. ಇವತ್ತ ಈ ದೊಡ್ಡ ಮರ ಆಗಿ ನಿಂತದಂತ. ಆ ಮರಕ್ಕೆ ಶ್ರೀ ಆಲದ ಮರ ಗುರಪ್ಪ ಸ್ವಾಮಿ ಅಂತ ಸ್ಥಾಪನೆ ಮಾಡ್ಯಾರಂತ ನೋಡ್ರಿ. ಹಿಂದಕಿನ ಕಾಲದ್ದು ಹಿರಿಯರು ಮತ್ತು ದೊಡ್ಡವರೆಲ್ಲ ಸೇರಿ ಈ ಗುಡಿ ಸ್ಥಾಪನೆ ಮಾಡ್ಯಾರಂತ. ಅವರು ಈ ದೇವಸ್ಥಾನದ ಬಗ್ಗೆ ಹೇಳ್ತಾ ಒಂದ್ ಮಾತಾಡಿದ್ರು ನೋಡ್ರಿ. ಒಳ್ಳೇದಾಗುತ್ತೆ. ಅದು ಪ್ರಯತ್ನಗಳು ಕಾಯ್ಬೇಕು. ಪ್ರಯತ್ನ ಕಾಯ್ದ್ರೆ ಒಳ್ಳೇದಾಗುತ್ತೆ. ಕೆಲಸ ಮಾಡ್ತಾರೆ, ಕಷ್ಟಪಟ್ರೆ ಒಳ್ಳೇದಾಗೋದು. ಜೋಗಕ್ಕೆ ಬಂದ್ರೆ ಅಮ್ಮ ಒಳ್ಳೆ ಮರ ಕೇಳಿದ್ರೆ ಹಂಗಲ್ಲ. ನಿಮ್ಮ ಪ್ರಯತ್ನಗಳು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ. ಗೈಸ್ ಅಲ್ಲೇ ಆಲದ ಮರ ಬಾಜುನೆ ಇನ್ನೊಂದ್ ದೇವರ ನೋಡಿ. ಇಲ್ಲಿ ವರ್ಷಕ್ಕೊಮ್ಮೆ ಬಹಳ ದೊಡ್ಡದು ಜಾತ್ರೆ ಮಹೋತ್ಸವ ಬಿ ಆತದಂತ. ಇಲ್ಲಿ ನವರಾತ್ರಿ ಟೈಮ್ನಾಗ ಈ ತಾಯಿಗೆ 11 ದಿನ ಕುಂದುರಿಸಿ 15 ದಿನ ಮೆರವಣಿಗೆ ಬಿ ಮಾಡ್ತಾರಂತ ನೋಡ್ರಿ. ಗೈಸ್ ಈ ತಾಯಿಗೆ ಮಾತಾಡ್ತಾ ಅಲ್ಲಿಂದ ಊರಿನಿಂದ ಒಂದು ಮೆರವಣಿಗೆ ಬಿ ಬಂತ ನೋಡ್ರಿ. ಇದು ಮೆರವಣಿಗೆ ಇಲ್ಲಿ ದಿನ ನಡೀತದಂತ ನೋಡ್ರಿ. ಇಲ್ಲಿನ ಜನಕ ಈ ತಾಯಿನೇ ಕಾಪಾಡ್ಲತ್ತಳಂತ ನೋಡ್ರಿ. ಗೈಸ್ ನಮ್ ಭಾರತ ದೇಶದಾಗ ಇಂತ ದೈವದ ದೇವಸ್ಥಾನಗಳು ಬಹಳ ಅವ ನೋಡ್ರಿ. ಎಲ್ಲಾ ದೇವಸ್ಥಾನದ ಅಲ್ಲಿಂದ ಇತಿಹಾಸ ಮತ್ತು ಅಲ್ಲಿಂದ ಒಂದೊಂದು ಪವಾಡಗಳವ ನೋಡ್ರಿ. ಗೈಸ್ ಈ ದೇವಸ್ಥಾನದ ಬಗ್ಗೆ ಹೇಳ್ತಾ ಹೋದ್ರೆ ಏನ ಬಹಳ ಅದ ನೋಡ್ರಿ. ನಮ್ ಬೆಂಗಳೂರದಾಗ ಜನ ಅವ್ರ ಕೆಲಸದಾಗ ಬಹಳ ಬಿಜಿ ಅರ ನೋಡ್ರಿ. ಅದಕ್ಕ ಅವ್ರ ಮನಸ್ಸಿಗೆ ಶಾಂತಿ ಮಾಡ್ಕೊಳಕ ಈ ತರ ಪ್ಲೇಸಸ್ ಗಳಿಗೆ ವಿಸಿಟ್ ಮಾಡ್ಬೇಕು ನೋಡ್ರಿ. ಈ ತರ ದೇವಸ್ಥಾನಕ್ ಬಂದ್ರ ಅಲ್ಲಿ ಮನಸ್ಸಿಗೆ ಒಂದ್ ಸ್ವಲ್ಪ ಶಾಂತಿ ಸಿಗ್ತದ್ರಿ, ಮತ್ತ ಅವರಿಗೆ ಒಂದು ಪಾಸಿಟಿವ್ ಎನರ್ಜಿ ಬಿ ಸಿಗ್ತದ ನೋಡ್ರಿ. ಗೈಸ್ ಈ ವ್ಲಾಗ್ ನೀವು ಬಿ ನೋಡಕತ್ತೀರಂದ್ರ ನಿಮ್ ಮನಸ್ಸು ಶಾಂತಿ ಮಾಡ್ಕೊಳಕ ಈ ತರ ಪ್ಲೇಸಸ್ ಗಳಿಗೆ ವಿಸಿಟ್ ಮಾಡ್ರಿ. ಸೊ ಗೈಸ್ ಇವತ್ತಿನ ವ್ಲಾಗ್ ನಾಗ ಇಷ್ಟೇ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗ್ ನಾಗ ಮತ್ ಸಿಗಮ್ರಿ. ನಮಸ್ಕಾರ.